ಬಿವೈವಿ ಕೆಳಗಿಳಿದ್ರೆ ಡಿಕೆಶಿಗೆ ಬಂಪರ್ ಆಫರ್. ಡಿಕೆ ಮಾಸ್ಟರ್ ಪ್ಲಾನ್ಗೆ ಶಾನೆ ಶಾಕ್. 2028ಕ್ಕೂ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಗದ್ದುಗೆ. ಬಿವೈ ವಿಜಯೇಂದ್ರ ಕೆಳಗಿಳಿದ್ರೆ ಡಿಕೆಶಿಗೆ ಬಂಪರ್ ಆಫರ್ ಸಿಗುತ್ತಾ? ಡಿಕೆ ಮಾಸ್ಟರ್ ಪ್ಲಾನ್ಗೆ ಬಿಜೆಪಿಯ ಚುನಾವಣಾ ಚಾಣಕ್ಯ ಅಮಿತ್ ಶಾನೆ ಶಾಕ್ ಆದ್ರ. 2028ರಲ್ಲೂ ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಗದ್ದುಗೆ ಇರೋದು ಫಿಕ್ಸಾ? ಹಾಗಾದ್ರೆ ಡಿಕೆಶಿ ಎಣದ ಮಾಸ್ಟರ್ ಪ್ಲಾನ್ ಏನ್ ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ರಾಜ್ಯ ಬಿಜೆಪಿಯಲ್ಲಿ ಬಿದ್ದಿರೋ ಬೆಂಕಿಯಲ್ಲಿ ಕಾಂಗ್ರೆಸ್ ಬೇಳೆ ಬೇಯಿಸಿಕೊಳ್ಳಲು ಮುಂದಾಗಿದೆ. ಜೊತೆಗೆ 2028ರಲ್ಲಿ ಮತ್ತೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರದ ಗದ್ದುಗೆ ಹಿಡಿಯೋ ಭರ್ಜರಿ ಪ್ಲಾನ್ ಮಾಡಿದೆ. ಹಾಗಾದ್ರೆ ರಾಜ್ಯ ಬಿಜೆಪಿಯಲ್ಲಿ ಬಿದ್ದಿರೋ ಆ ಬೆಂಕಿ ಆದ್ರೂ ಏನು ಅನ್ನೋದನ್ನ ತೋರಿಸ್ತೇವೆ. ಆದ್ರೆ ಅದಕ್ಕಿಂತ ಮೊದಲು 2028ರಲ್ಲಿ ರಾಜ್ಯದಲ್ಲಿ ಮತ್ತು 2029ರಲ್ಲಿ ಕೇಂದ್ರದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದೇ ಬರುತ್ತೆ ಅಂತಿರೋ ಸಿಎಂ ಡಿಕೆ ಶಿವಕುಮಾರ್ ಕಾನ್ಫಿಡೆನ್ಸ್ ಲೆವೆಲ್ ಏನು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಕಳೆದ ಭಾನುವಾರ ಕೆಪಿಸಿಸಿ ಕಚೇರಿಯಲ್ಲಿ ನಡೆದ ಭಾರತೀಯ ರಾಷ್ಟ್ರೀಯ ಕಾರ್ಮಿಕರ ಕಾಂಗ್ರೆಸ್ 316ನೇ ಅಖಿಲ ಭಾರತ ಕಾರ್ಯಕಾರಿ ಸಮಿತಿ ಸಭೆಯನ್ನುದ್ದೇಶಿಸಿ ಮಾತನಾಡಿರೋ ಡಿಕೆ ಶಿವಕುಮಾರ್, ದೇಶದಲ್ಲಿ ಆರ್ಥಿಕತೆಗೆ ಕಾರ್ಮಿಕರೇ ಬೆನ್ನೆಲುಬಾಗಿದ್ದು ಅವರ ಕೊಡುಗೆ ಇಲ್ಲದೆ ಯಾವುದೇ ರಾಷ್ಟ್ರ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಲು ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ. ಇದೇ ವೇಳೆ ಜೂನ್ 30ರಿಂದ ಆರಂಭವಾಗಲಿರುವ ವಿಶೇಷ ತೀವ್ರ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ಜನರು ಎಚ್ಚರಿಕೆಯಿಂದ ಇರಬೇಕು, ತಮ್ಮ ಹೆಸರು ಮತದಾರರ ಪಟ್ಟಿಯಿಂದ ಕೈಬಿಡದಂತೆ ಪರಿಶೀಲಿಸಬೇಕು ಅಂತ ಅವರು ಮನವಿ ಮಾಡಿದ್ದಾರೆ. ರಾಜ್ಯ ಸರ್ಕಾರ ಜಾರಿಗೆ ತಂದಿರುವ 5 ಗ್ಯಾರಂಟಿ ಯೋಜನೆಗಳು ಕಾರ್ಮಿಕರು, ಮಹಿಳೆಯರು ಹಾಗೂ ಸಾಮಾನ್ಯ ಜನರ ಕಲ್ಯಾಣಕ್ಕಾಗಿ ರೂಪಿಸಲಾಗಿದೆ. ಈ ಯೋಜನೆಗಳಿಗೆ ರಾಜ್ಯ ಸರ್ಕಾರ ವಾರ್ಷಿಕ 50,000 ಕೋಟಿಗೂ ಹೆಚ್ಚು ವೆಚ್ಚ ಮಾಡುತ್ತಿದೆ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರು ಒಗ್ಗಟ್ಟಿನಿಂದ ಕೆಲಸ ಮಾಡಿ ಪಕ್ಷವನ್ನ ಮತ್ತಷ್ಟು ಬಲಪಡಿಸಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಜನರ ಬೆಂಬಲದೊಂದಿಗೆ ಮುಂಬರುವ ಚುನಾವಣೆಗಳಲ್ಲೂ ಕಾಂಗ್ರೆಸ್ ಗೆಲುವು ಸಾಧಿಸಲಿದೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ 2028ರ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರಲಿದ್ದು 2029ರ ಲೋಕಸಭಾ ಚುನಾವಣೆ ಬಳಿಕ ಕೇಂದ್ರದಲ್ಲೂ ಕಾಂಗ್ರೆಸ್ ಸರ್ಕಾರ ರಚನೆಯಾಗಲಿದೆ ಅಂತೇಳಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಇಂಟ್ರೆಸ್ಟಿಂಗ್ ಸಂಗತಿ ಏನಂದ್ರೆ ಡಿಕೆಶಿ ಅವರ ಈ ಕಾನ್ಫಿಡೆಂಟ್ಗೆ ರಾಜ್ಯ ಬಿಜೆಪಿಯಲ್ಲಿ ಬಿದ್ದಿರೋ ಆ ಬೆಂಕಿಯೇ ಕಾರಣ. ಬಿಜೆಪಿಯಲ್ಲಿ ಬಣಬಡಿದಾಟ, ಅಧಿಕಾರಕ್ಕಾಗಿ ಕಚ್ಚಾಟ ನಡೆಯುತ್ತಿದೆ. ಅದರಲ್ಲೂ ವಿಶೇಷವಾಗಿ ವಿಜಯೇಂದ್ರ ವಿರೋಧಿ ಬಣ ನಿಧಾನಕ್ಕೆ ಸ್ಟ್ರಾಂಗ್ ಆಗುತ್ತಿದ್ರೆ, ಮತ್ತೊಂದು ಕಡೆ ವಿಜಯೇಂದ್ರ ಸ್ವಯಂಕೃತ ತಪ್ಪುಗಳಿಂದ ತಗಲಾಕೊಂಡಿದ್ದಾರೆ. ಹಾಗಾದ್ರೆ ರಾಜ್ಯ ಬಿಜೆಪಿಯಲ್ಲಿ ನಡೆಯುತ್ತಿರೋ ಆ ಬಿಗ್ ಡೆವಲಪ್ಮೆಂಟ್ಸ್ ಏನ್ ಗೊತ್ತಾ? ಅದನ್ನು ಒಂದ್ ಸ್ವಲ್ಪ ಬಿಡಿಸಿ ಹೇಳ್ತೀವಿ ನೋಡಿ. ರಾಜ್ಯ ಬಿಜೆಪಿಯಲ್ಲಿ ಸದ್ಯಕ್ಕೆ ಕೇಳಿ ಬರುತ್ತಿರುವ ಸಡನ್ ಆಪರೇಷನ್ ಮತ್ತು ಸ್ಥಾನಪಲ್ಲಟದ ಮಾತುಗಳು ಬರೀ ವದಂತಿಯಲ್ಲ, ಬದಲಿಗೆ ಪಕ್ಷದ ಒಳಗಿನ ಆಳವಾದ ಬಿಕ್ಕಟ್ಟಿನ ಸಂಕೇತ. ಇತ್ತೀಚೆಗೆ ನಡೆದ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಸ್ವತಃ ಬಿಜೆಪಿ ಶಾಸಕರೇ ನಡೆಸಿದ ಆ ಅಡ್ಡ ಮತದಾನದ ದ್ರೋಹದ ಎಪಿಸೋಡ್ ಇದೆಯಲ್ಲ, ಅದು ಕಮಲಪಾಳ್ಯದ ತಹಬದಿಯನ್ನೇ ಅಲುಗಾಡಿಸುತ್ತಿದೆ. ಈ ಭೀಕರ ಆಂತರಿಕ ಬಂಡಾಯದ ಬೆನ್ನಲ್ಲೇ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹಾಗೂ ವಿಧಾನಸಭೆಯ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರ ಮುಖಂಡತ್ವದ ಪಟ್ಟ ಕಳಚಿ ಬೀಳುವ ಹಂತಕ್ಕೆ ತಲುಪಿದೆ. ಆದ್ರೆ ಹೈಕಮಾಂಡ್ ಮಟ್ಟದಲ್ಲಿ ಈ ನಾಯಕತ್ವ ಬದಲಾವಣೆಯ ಆಲೋಚನೆ ಗಂಭೀರವಾಗಲು ಕೆಲ ಅಡ್ಡಮತನ ಕಾರಣವಲ್ಲ, ಬದಲಿಗೆ ಪ್ರಸ್ತುತ ಸನ್ನಿವೇಶದ ರಾಜಕೀಯ ಒತ್ತಡ ಮತ್ತು ಭವಿಷ್ಯದ ಜಾತಿ ಲೆಕ್ಕಾಚಾರಗಳು. ಅತ್ತ ಕಾಂಗ್ರೆಸ್ ಪಾಳೆಯದಲ್ಲಿ ಈಡಿಗ ಸಮುದಾಯದ ಕಟು ವಿಮರ್ಶಕ ಬಿಕೆ ಹರಿಪ್ರಸಾದ್ ಅವರಿಗೆ ಕೆಪಿಸಿಸಿ ಸಾರಥ್ಯ ಸಿಗುತ್ತಿದ್ದಂತೆ, ಇತ್ತ ರಾಜ್ಯ ಬಿಜೆಪಿಯಲ್ಲೂ ಆ ಸಮುದಾಯಕ್ಕೆ ಬಲವಾದ ಪ್ರಾತಿನಿಧ್ಯ ನೀಡುವ ಅನಿವಾರ್ಯತೆ ಎದುರಾಗಿದೆ. ಇದೇ ಕಾರಣಕ್ಕೆ ಹಿಂದುತ್ವದ ಪ್ರಕಾರ ಮುಖ ಕಾರ್ಕಳದ ಶಾಸಕ ವಿ ಸುನಿಲ್ ಕುಮಾರ್ ಅವರನ್ನ ಪ್ರತಿಪಕ್ಷ ನಾಯಕನ ಸ್ಥಾನಕ್ಕೆ ತಂದು ಕೂರಿಸುವ ದಿಲ್ಲಿ ನಾಯಕರ ಆಲೋಚನೆ ದಿನೇ ದಿನೇ ಗಟ್ಟಿ ಆಗ್ತಾನೆ ಇದೆ. ಇನ್ನೊಂದೆಡೆ ಬಿವೈ ವಿಜಯೇಂದ್ರ ಅವರ ಉತ್ತರಾಧಿಕಾರಿಯಾಗಿ ಯಾರನ್ನ ತರಬೇಕು ಅನ್ನೋ ಗೊಂದಲದಲ್ಲಿರುವ ಹೈಕಮಾಂಡ್ ಕಣ್ಣ ಮುಂದೆ ಸದ್ಯಕ್ಕೆ 4 ಪ್ರಮುಖ ಹೆಸರುಗಳು ತೇಲಾಡುತ್ತಿವೆ. ಆ ಪೈಕಿ ಕೇಂದ್ರ ಸಚಿವ ವಿ ಸೋಮಣ್ಣ ಅವರದ್ದು ಮೊದಲ ಹೆಸರಾದ್ರೆ, ಪ್ರಹ್ಲಾದ್ ಜೋಶಿ, ಮುರುಗೇಶ್ ನಿರಾಣಿ ಹಾಗೂ ಸಚಿವೆ ಶೋಭಾ ಕರಂದ್ಲಾಜೆ ಅವರ ಹೆಸರುಗಳು ನಂತರದ ಸಾಲಿನಲ್ಲಿವೆ. ಬಿಜೆಪಿ ಆಂತರಿಕ ಮೂಲಗಳ ಪ್ರಕಾರ ಕರ್ನಾಟಕದಲ್ಲಿ ಪಕ್ಷ ಮತ್ತು ಆರ್ಎಸ್ಎಸ್ ನಡುವೆ ಸೃಷ್ಟಿಯಾಗಿರುವ ಭಾರಿ ಕಂದಕವನ್ನ ಮುಚ್ಚಲು ನೀವು ತಕ್ಷಣ ರಾಜ್ಯ ರಾಜಕಾರಣಕ್ಕೆ ಹಿಂತಿರುಗಿ ಸಾರಥ್ಯ ವಹಿಸಿಕೊಳ್ಳಿ ಅಂತೇಳಿ ಖುದ್ದು ಅಮಿತ್ ಶಾ ಅವರೇ ಪ್ರಹ್ಲಾದ್ ಜೋಶಿ ಅವರಿಗೆ ನೇರವಾಗಿಯೇ ಸೂಚಿಸಿದ್ದಾರಂತೆ. ಆದ್ರೆ ಪ್ರಸ್ತುತ ಪರಿಸ್ಥಿತಿಯಲ್ಲಿ ತಾವು ರಾಜ್ಯಕ್ಕೆ ಹೋದ್ರೆ ಸ್ವಪಕ್ಷೀಯರೇ ತಮ್ಮ ವಿರುದ್ಧ ಹೇಗೆ ಕತ್ತಿ ಜಳಿಪಿಸಬಹುದು ಮತ್ತು ಯಾರ್ಯಾರು ಬೆನ್ನಿಗೆ ಇರಿಯಬಹುದು ಅನ್ನೋ ಕಟ್ಟು ಸತ್ಯವನ್ನ ಜೋಶಿ ಅವರೇ ಅಮಿತ್ ಶಾ ಅವರ ಮುಂದೆ ಇಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಎನ್ನಲಾಗಿದೆ. ಇತ್ತ ಪ್ರಧಾನಿ ಮೋದಿ ಅವರ ಆಪ್ತ ವಲಯದಲ್ಲಿ ವಿ ಸೋಮಣ್ಣ ಅವರಿಗೆ ರಾಜ್ಯಾಧ್ಯಕ್ಷ ಪಟ್ಟ ಕಟ್ಟುವ ಒಲವಿದ್ರು ಸೋಮಣ್ಣ ಮಾತ್ರ ವರಿಷ್ಠರ ಮುಂದೆ ಮತ್ತೊಂದು ಚಾಣಾಕ್ಷ ಬೇಡಿಕೆ ಇಟ್ಟಿದ್ದಾರೆ. ತಮಗೆ ಕೇಂದ್ರ ಸಚಿವ ಸ್ಥಾನದ ಜೊತೆಗೆ ಈ ಹೆಚ್ಚುವರಿ ಜವಾಬ್ದಾರಿ ಕೊಟ್ಟರೆ ಮಾತ್ರ ರಾಜ್ಯದಲ್ಲಿ ಮುಕ್ತವಾಗಿ ಕೆಲಸ ಮಾಡಲು ಅನುಕೂಲವಾಗುತ್ತೆ ಅಂತ ಹೇಳಿದ್ದಾರೆ. ಇದರ ನಡುವೆ ಲಿಂಗಾಯತ ಪಂಚಮಸಾಲಿ ಸಮುದಾಯದ ಮುರುಗೇಶ್ ನಿರಾಣಿ ಅವರಿಗೆ ಪಟ್ಟ ಕಟ್ಟಿದ್ರೆ ಪಕ್ಷದೊಳಗಿನ ಅತೃಪ್ತ ಬಣಗಳನ್ನ ತಹಬದಿಗೆ ತರಬಹುದು ಅನ್ನೋ ಲೆಕ್ಕಾಚಾರವೂ ನಡೆಯುತ್ತಿದೆ. ವಿಜಯೇಂದ್ರ ನಿರ್ಗಮನದ ನಂತರ ಎದುರಾಗಬಹುದಾದ ಬಂಡಾಯ ಬಿರುಗಾಳಿಯನ್ನು ತಡೆಯಲು ಮತ್ತು ಮಹಿಳಾ ಕೋಟಾದಡಿ ನೇಮಕಾತಿಯನ್ನ ಸಮರ್ಥಿಸಿಕೊಳ್ಳಲು ಶೋಭಾ ಕರಂದ್ಲಾಜೆ ಅವರ ಹೆಸರನ್ನು ವರಿಷ್ಠರು ಪರಿಶೀಲಿಸುತ್ತಿದ್ದಾರೆ. ಆದ್ರೆ ಈ ಇಡೀ
ಗೊಂದಲದ ನಡುವೆ ದಿಲ್ಲಿ ವಲಯದಲ್ಲಿ ದಟ್ಟವಾಗುತ್ತಿರುವ ಮತ್ತೊಂದು ಬಿಗ್ ಟ್ವಿಸ್ಟ್ ಏನು ಅಂದ್ರೆ ಸದ್ಯದಲ್ಲೇ ಪ್ರಧಾನಿ ಮೋದಿ ಅವರು ಕೇಂದ್ರ ಸಚಿವ ಸಂಪುಟ ವಿಸ್ತರಿಸಲಿದ್ದು ಯಡಿಯೂರಪ್ಪ ಅವರ ಹಿರಿಯ ಪುತ್ರ ಬಿ.ವೈ. ರಾಘವೇಂದ್ರ ಅವರಿಗೆ ಸಚಿವ ಸ್ಥಾನ ಸಿಗುವ ಸಾಧ್ಯತೆ ದಟ್ಟವಾಗಿದೆ. ಅಂದ್ರೆ ಒಬ್ಬ ಮಗನ ಅಧಿಕಾರ ಕಿತ್ಕೊಂಡ್ರು ಮತ್ತೊಬ್ಬ ಮಗನಿಗೆ ದಿಲ್ಲಿಯಲ್ಲಿ ದೊಡ್ಡ ಪಟ್ಟ ನೀಡಿ ಯಡಿಯೂರಪ್ಪ ಅವರ ಕೋಪವನ್ನ ಶಮನಗೊಳಿಸುವ ರಾಜತಾಂತ್ರಿಕ ನಡೆ ಇದರ ಹಿಂದಿದೆ. ಒಂದು ವೇಳೆ ಹೈಕಮಾಂಡ್ ಈ ಸೂತ್ರಕ್ಕೆ ಒಪ್ಪಿದರೆ ಮುಂಬರುವ ಒಂದೆರಡು ವಾರಗಳಲ್ಲಿ ಇಡೀ ಚಿತ್ರಣ ಬದಲಾಗಲಿದೆ. ಆದ್ರೆ ಈ ಇಡೀ ಹೈಡ್ರಾಮಾದ ಅಸಲಿ ಕ್ಲೈಮ್ಯಾಕ್ಸ್ ಇರೋದು ಬೇರೆಯದ್ದೇ ಆಯಾಮದಲ್ಲಿ. ಇತ್ತೀಚೆಗೆ ವಿಜಯೇಂದ್ರ ಬದಲಾವಣೆಯ ಸುದ್ದಿ ಸುನಾಮಿಯಂತೆ ಹರಡುತ್ತಿದ್ದಂತೆಯೇ ಆತಂಕಗೊಂಡ ರಾಜ್ಯ ಬಿಜೆಪಿಯ ಕೆಲ ನಾಯಕರು ಮಾಜಿ ಸಿಎಂ ಯಡಿಯೂರಪ್ಪ ಅವರನ್ನ ಭೇಟಿ ಮಾಡಿ ಒಳ ಮರ್ಮ ಕೇಳಿದ್ದಾರಂತೆ. ಅದಕ್ಕೆ ಯಡಿಯೂರಪ್ಪ ನವೆಂಬರ್ ತನಕ ಯಾರು ಏನು ಮಾಡಲು ಸಾಧ್ಯವಿಲ್ಲ, ಸುಮ್ಮನಿರಿ ಅಂತೇಳಿ ಖಂಡಿತವಾಗಿ ಹೇಳಿ ಕಳಿಸಿದ್ದಾರೆ. ಯಡಿಯೂರಪ್ಪ ಅವರ ಈ ಆತ್ಮವಿಶ್ವಾಸದ ಮಾತನ್ನ ಕೇಳಿ ಬಂದ ನಾಯಕರು ಈಗ ಒಳಗೊಳಗೆ ಮತ್ತೊಂದು ಕಂಟಕದ ಮುನ್ಸೂಚನೆ ನೀಡುತ್ತಿದ್ದಾರೆ. ಅವರ ಪ್ರಕಾರ ಒಂದು ವೇಳೆ ಹೈಕಮಾಂಡ್ ಹಠಕ್ಕೆ ಬಿದ್ದು ಬಿ.ವೈ. ವಿಜಯೇಂದ್ರ ಅವರನ್ನ ಕುರ್ಚಿಯಿಂದ ಕೆಳಗಿಳಿಸಿದ್ರೆ ಕರ್ನಾಟಕದ ಲಿಂಗಾಯತ ಸಮುದಾಯಕ್ಕೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರೇ ಮುಂದಿನ ಅಪ್ರತಿಮ ನಾಯಕರಾಗಿ ಹೊರಹೊಮ್ಮೋದು ಶತಸಿದ್ಧ. ಈ ಹಿಂದೆ ರಾಮಕೃಷ್ಣ ಹೆಗಡೆಯವರಿಂದ ತೆರವಾದ ಲಿಂಗಾಯತ ಮತ ಬ್ಯಾಂಕ್ ಯಡಿಯೂರಪ್ಪನವರ ಪಾಲಾಕಿತ್ತು. ಯಡಿಯೂರಪ್ಪನವರ ನಂತರ ಆ ಸಿಂಹಾಸನ ಏರಲು ವಿಜಯೇಂದ್ರ ಸಜ್ಜಾಗುತ್ತಿದ್ದಾರೆ. ಇಂಥ ಟೈಮಲ್ಲಿ ಬಿಜೆಪಿ ದಿಲ್ಲಿ ವರಿಷ್ಠರೇನಾದರೂ ವಿಜಯೇಂದ್ರ ಅವರ ರಾಜಕೀಯ ಭವಿಷ್ಯಕ್ಕೆ ಕಲ್ಲು ಹಾಕಿದ್ರೆ ಲಿಂಗಾಯತ ಮತ ಬ್ಯಾಂಕ್ನ ಅತಿ ದೊಡ್ಡ ಪಾಲು ನೇರವಾಗಿ ಹೋಗಿ ಡಿ.ಕೆ. ಶಿವಕುಮಾರ್ ಅವರ ಮಡಿಲು ಸೇರುತ್ತೆ. ಇದಕ್ಕೆ ಪೂರಕವೆಂಬಂತೆ ಡಿ.ಕೆ. ಶಿವಕುಮಾರ್ ಕೂಡ ಸದ್ದಿಲ್ಲದೆ ಲಿಂಗಾಯತರನ್ನ ಸೆಳೆಯುವ ಮಾಸ್ಟರ್ ಪ್ಲಾನ್ ಹಿಡಿಯುತ್ತಿದ್ದಾರೆ. ಅವರು ಅಜ್ಜಯ್ಯನ ಹೆಸರಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ್ದೇ ಇರಲಿ ಅಥವಾ ಟಿಬಿ ಡ್ಯಾಂ ಕಾರ್ಯಕ್ರಮದಲ್ಲಿ ಅಜ್ಜಯ್ಯನ ಹೆಸರನ್ನ ಮುಂಚೂಣಿಗೆ ತಂದು ಮೆರೆಸಿದ್ದೇ ಇರಲಿ, ಇವೆಲ್ಲವೂ ಲಿಂಗಾಯತ ಸಮುದಾಯದ ಧಾರ್ಮಿಕ ಭಾವನೆಗಳನ್ನ ಸೆಳೆಯಲು ಡಿ.ಕೆ. ಶಿವಕುಮಾರ್ ಇಡುತ್ತಿರುವ ಅತ್ಯಂತ ಚಾಣಾಕ್ಷ ಹೆಜ್ಜೆಗಳು. ಒಂದು ವೇಳೆ ಬಿಜೆಪಿ ವರಿಷ್ಠರು ಈ ಸಮುದಾಯದ ಸೂಕ್ಷ್ಮತೆಯನ್ನ ಅರ್ಥ ಮಾಡಿಕೊಳ್ಳದಿದ್ರೆ 2028ರ ಹೊತ್ತಿಗೆ ಲಿಂಗಾಯತ ಮತ ಬ್ಯಾಂಕ್ನ ಮುಂದಿನ ನಾಯಕ ಡಿ.ಕೆ. ಶಿವಕುಮಾರ್ ಆಗಲಿದ್ದಾರೆ ಮತ್ತು ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಗದ್ದುಗೆ ಏರೋದು ಶತಸಿದ್ಧ. ಇದರ ಜೊತೆಗೆ ಡಿ.ಕೆ. ಶಿವಕುಮಾರ್ ಸಾಫ್ಟ್ ಹಿಂದುತ್ವ ಕೂಡ ಬಿಜೆಪಿ ನಾಯಕರಿಗೆ ತಲೆನೋವಾಗಿ ಪರಿಣಮಿಸಿದೆ. ಯಾಕಂದ್ರೆ ಡಿ.ಕೆ. ಶ್ರೀ ಹಪ್ಪಟ ಹಿಂದೂ ಮತ್ತು ಹಿಂದುತ್ವ ವಾದವನ್ನ ಪ್ರತಿಪಾದಿಸುವುದರಲ್ಲಿ ಎತ್ತಿದ ಕೈ. ಬಿಜೆಪಿ ನಾಯಕರಿಗಿಂತ ಜೋರಾಗಿಯೇ ಡಿ.ಕೆ. ಶಿವಕುಮಾರ್ ದೇವರು ದಿಂಡ್ರು ಅಂತೇಳಿ ದೇವಸ್ಥಾನಗಳಿಗೆ ಹೋಗ್ತಾರೆ. ಜೊತೆಗೆ ಪೂಜೆ ಪುನಸ್ಕಾರ ಹೋಮ ಹವನಗಳನ್ನ ನೆರವೇರಿಸುತ್ತಾರೆ. ಆ ಮೂಲಕ ಬಿಜೆಪಿ ನಾಯಕರು ಕಾಂಗ್ರೆಸ್ ಪಕ್ಷವನ್ನ ಹಿಂದೂ ವಿರೋಧಿ ಮುಸ್ಲಿಂ ಪರ ಇರೋ ಪಕ್ಷ ಅಂತ ಬಿಂಬಿಸಿ ಅಧಿಕಾರಕ್ಕೆ ಬರಬೇಕು ಅನ್ನೋ ಆಸೆಗೆ ಡಿ.ಕೆ. ಶಿವಕುಮಾರ್ ಅಲ್ಲಲ್ಲೇ ತಣ್ಣೀರು ಸುರಿಯುತ್ತಿದ್ದಾರೆ. ನಿಜ ಹೇಳಬೇಕು ಅಂದ್ರೆ ಡಿ.ಕೆ. ಶ್ರೀ ಬರೀ ಲಿಂಗಾಯತರಿಗಷ್ಟೇ ಲೀಡರ್ ಆಗ್ತಿಲ್ಲ, ಒಕ್ಕಲಿಗರ ಏಕಮೇವ ದ್ವಿತೀಯ ನಾಯಕರಾಗಿ ಹೊರಹೊಮ್ಮಲು ಮುಂದಾಗಿದ್ದಾರೆ. ಅದರ ಒಂದು ಭಾಗವಾಗಿನೇ ಬಿಡದಿ ಟೌನ್ಶಿಪ್ ಯೋಜನೆಗೆ ಕೈ ಹಾಕಿರೋದು. ಡಿ.ಕೆ. ಶಿವಕುಮಾರ್ ಒಂದೊಮ್ಮೆ ರಾಜ್ಯದ ಒಕ್ಕಲಿಗರ ಏಕಮೇವ ದ್ವಿತೀಯ ನಾಯಕರಾಗಿ ಹೊರಹೊಮ್ಮಿದ್ರೆ ಜೆಡಿಎಸ್ ನ ಭದ್ರಕೋಟೆ ಛಿದ್ರವಾಗಲಿದೆ. ಹಳೆ ಮೈಸೂರು ಭಾಗದಲ್ಲಿ ಡಿ.ಕೆ. ಶ್ರೀಯ ಬಾವುಟ ರಾರಾಜಿಸಲಿದೆ. ಆ ಮೂಲಕ 2028ರಲ್ಲಿ ಕಮಲದಳ ಪಕ್ಷಗಳು ಜಂಟಿಯಾಗಿ ಕಾಂಗ್ರೆಸ್ ಪಕ್ಷವನ್ನ ಕಟ್ಟಿ ಹಾಕಬೇಕು ಅಂತ ಅಂದ್ಕೊಂಡಿರೋ ಪ್ಲಾನ್ ಕೂಡ ನೀರಲ್ಲಿ ಮಾಡಿದ ಹೋಮದಂತಾಗೋದು ಗ್ಯಾರಂಟಿ. ಅದೇನೇ ಇದ್ರೂ ಸಿಎಂ ಡಿ.ಕೆ. ಶಿವಕುಮಾರ್ ಅವರ ಈ ದೂರದೃಷ್ಟಿಯ ತಂತ್ರಗಾರಿಕೆ ಬಿಜೆಪಿಯ ಚುನಾವಣಾ ಚಾಣಕ್ಯ ಅಮಿತ್ ಶಾಗೂ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಹಾಗಾದ್ರೆ ನಿಮ್ಮ ಪ್ರಕಾರ ಬಿ.ವೈ. ವಿಜಯೇಂದ್ರ ಅವರನ್ನ ಬದಲಾಯಿಸೋದು ಬಿಜೆಪಿಗೆ ಸ್ವಯಂಕೃತ ಅಪರಾಧವಾಗುತ್ತಾ? ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೇನೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಜೈ ಹಿಂದ್, ಜೈ ಕರ್ನಾಟಕ.